ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಕ್ಯಾಪ್ಸಿಕಮ್ ಮಸಾಲ ರೈಸ್ ಮಾಡ್ತಾಯಿದ್ದೀನಿ ಇವತ್ತು. ಮೊದಲಿಗೆ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಬಾಣಲೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಎಣ್ಣೆ ಜೊತೆಗೆ 1-2 ಸ್ಪೂನ್ ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಎಣ್ಣೆ ತುಪ್ಪ ಎರಡು ಬಿಸಿ ಆದಮೇಲೆ ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕ್ಕೊಳ್ಬೇಕು. ನನ್ನ ಮಕ್ಕಳು ಇವತ್ತು ರಾತ್ರಿ ಅವರೆಕಾಳು ನೆನೆಸಿಟ್ಟಿದ್ನಲ್ಲ, ಅವರೆಕಾಳನ್ನೆಲ್ಲ ಈಚಕ್ತಾ ಇದ್ದಾರೆ ಬೇಳೆ ಮಾಡ್ಕೊಳ್ಳೋದಕ್ಕೆ ಅಂತ ಅಂದು. ಹಾಗೆಯೇ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ, ಒಂದು ಸ್ವಲ್ಪ ಇಂಗು. ಜೀರಿಗೆ ಚಿಟಪಟ ಅಂದಮೇಲೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಈರುಳ್ಳಿ ಕಟ್ ಮಾಡಿ ಇರೋದು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. 1.5 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಂದು ಹಸಿ ವಾಸನೆ ಎಲ್ಲ ಹೋಗಬೇಕು. ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿದಾದಮೇಲೆ ಟೊಮಟೊ ಕೂಡ ಸೇರಿಸ್ತಾ ಇದ್ದೀನಿ. ಟೊಮಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಟೊಮಟೊ ಸಾಫ್ಟ್ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ಮು ಅದ್ರ ಜೊತೆಗೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಹಾಗೆಯೇ ಒಂದು ಸ್ವಲ್ಪ ಗರಂ ಮಸಾಲ ಪುಡಿ, ಅದರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಕ್ಯಾಪ್ಸಿಕಮ್ ಹಾಕಿದ ಮೇಲೆ ಅದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬಾರ್ದು. ಕ್ರಂಚಿನೆಸ್ ಇರಬೇಕು ಕ್ಯಾಪ್ಸಿಕಮ್ಮು. ಆ ಥರ ಒಂದು 4-5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಇವಾಗ ಇದ್ರ ಜೊತೆಗೆ ಅನ್ನ ಹಾಕ್ಕೊಳ್ಬೇಕು. ಅನ್ನ ಹಾಕ್ಕೊಂಡು ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ನೋಡಿ ಹಾಕ್ಕೊಳ್ಬೇಕು. ಒಂದು ಸ್ವಲ್ಪ ಪುಡಿ ಉಪ್ಪು ಖಾರ್ಚಿರುತ್ತೆ, ಹಾಗಾಗಿ ನಾನಿವಾಗ ಉಪ್ಪು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ತಿಂಡಿ ಮಾತ್ರ. ಹಾಗೆಯೇ ಕಡೆಯಲ್ಲಿ ಸ್ಟವ್ ಆಫ್ ಮಾಡಿದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕ್ಯಾಪ್ಸಿಕಮ್ ಮಸಾಲ ರೈಸ್ ರೆಡಿ ಆಯಿತು. ಇದು ಲಂಚ್ ಬಾಕ್ಸ್ಗಳಿಗೆ ಹಾಗೆಯೇ ಬೆಳಗ್ಗೆ ತಿಂಡಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನನ್ನ ಮಗನಿಗೆ ಇವತ್ತು ಬಾಕ್ಸಿಗೆ ಇದೇ ತಿಂಡಿ ಹಾಕ್ಕೊಟ್ಟಿರೋದು ನಾನು. ಅವನಿಗೆ ತಿನ್ನೋದಕ್ಕೂ ಕೂಡ ತಿಂಡಿ ಹಾಕ್ಕೊಟ್ಟು ಬಾಕ್ಸಿಗೆ ಕೂಡ ತುಂಬಿ ಮಧ್ಯಾಹ್ನಕ್ಕೆ ಅವನನ್ನು ಸ್ಕೂಲಿಗೆ ಕಳಿಸ್ದೆ. ಇವಾಗ ನನ್ನ ಮಕ್ಕಳು ರಾತ್ರಿ ನಾನು ಅವರೆಕಾಳು ನೆನೆಸಿಟ್ಟಿದ್ನಲ್ಲ, ಆ ಕಾಳನ್ನೆಲ್ಲ ಈಚಕ್ತಾ ಇದ್ದಾರೆ ನೋಡಿ. ಇಬ್ಬರು ಕೂತ್ಕೊಂಡು ನಾನು ತಿಂಡಿ ಮಾಡಿದೆ, ಅವರಿಬ್ಬರು ಕಾಳು ಈಚಕ್ತಾಯಿದ್ರು. ಅವರು ಏನೋ ಚಿನ್ಕುಳಿ ಮಾಡ್ಕೊಳ್ತಾರಂತೆ. ಅವರೇ ಬೇಳೆನಲ್ಲಿ ಅದನ್ನು ಒಣಗಿಸ್ಬಿಟ್ಟು ನಾವು ಚಿನ್ಕುಳಿ ಮಾಡ್ಕೊಳ್ಬೇಕು ಅಂತ ರಾತ್ರಿ ಹೇಳಿದ್ರಲ್ಲ, ಹಾಗಾಗಿ ಅವರು ಕಾಳು ಈಚಕ್ತಾ ಕೂತ್ಕೊಂಡಿದ್ರು. ನಾನು ಸ್ವಲ್ಪ ಈ ಮನಿ ಪ್ಲಾಂಟ್ ಗಿಡದಲ್ಲಿ ತುಂಬಾ ಎಲೆ ಎಲ್ಲ ಒಣಗಿತ್ತು. ಆ ಎಲೆ ಎಲ್ಲ ಬಿಡಿಸಿ ಗಿಡ ಮೇಲಕ್ಕೆ ಕಟ್ಟಿದ್ದೀನಲ್ಲ, ಚೇರ್ ಹಾಕ್ಕೊಂಡು ಒಣಗಿರೋ ಎಲೆ ಎಲ್ಲ ಕಿತ್ತು ಹಾಕಿದ್ದೀನಿ ಕೆಳಗಡೆ. ಹಾಗೆಯೇ ಇವತ್ತು ಸಂಜೆ ಒಂದು 4 ಗಂಟೆಗೆ ಹುಳಿಯಾರಿಗೆ ಬಸ್ ಬರುತ್ತೆ, ಕಡಬ ಬಸ್ಸು. ಆ ಕಡಬ ಬಸ್ಸಿಗೆ ಊರಿಗೆ ಬರೋ ಅಷ್ಟರಲ್ಲಿ ನಾವು 6 ಗಂಟೆ ಆಯಿತು. ನಾನು ನನ್ನ ಮಕ್ಕಳಿಬ್ಬರು ಬಂದ್ವಿ. ಹಾಗೆಯೇ ಹೂವು ಇತ್ತು ಅಂತ ಅಮ್ಮ. ನಾವು ಬಂದಿದ್ದೆ 6 ಗಂಟೆ, 6:15 ಆಗಿತ್ತು. ಹಾಗಾಗಿ ಅಮ್ಮ ನಾನು ಇಬ್ಬರು ಹೂವು ಕಟ್ಟಿದ್ವಿ. ಅಮ್ಮ ಬೆಂಡೆಕಾಯಿ ಸಾರಿತ್ತು ಅಂತಂದು ಸಾರಿಗೆ ಅನ್ನ ಮಾಡಿತ್ತು. ಎಲ್ಲರೂ ಊಟ ಮಾಡಿ ಅದಾದಮೇಲೆ ಕೂತ್ಕೊಂಡು ಹೂವು ಕಟ್ಟಿ ಬೆಳಗಿನ ಜಾವ ಟೈಮು ನಮ್ಮ ಅಪ್ಪಾಜಿ 5 ಗಂಟೆಗೆ ಹೂವು ತೊಗೊಂಡೋಗಿ ಮಾರು ಬರ್ತಾರೆ. ಇವತ್ತು ಏಕಾದಶಿ ಇತ್ತಲ್ಲ, ವೈಕುಂಠ ಏಕಾದಶಿ, ಹಾಗಾಗಿ ಹೂವು ಇನ್ನೊಂದು ಸ್ವಲ್ಪ ಇತ್ತು. ನಮ್ಮಮ್ಮ ಹೂವನ್ನ ಚೆನ್ನಾಗಿ ಅರಳಿದ ಮೇಲೆ ಕಟ್ಟೋದು. ಮಗ್ಗು ಅರಳಲ್ಲ, ಕಟ್ಟಿರೆ ಈ ಕೊರೆ ಕಾಲದಲ್ಲಿ ಅರಳಲ್ಲ, ಹಾಗಾಗಿ ಹಾಗೆ ಇಕ್ಕಿತ್ತು. ಮತ್ತೆದ್ದು ಬೆಳಗ್ಗೆ ಅಂತ ಅಮ್ಮ ಸ್ಕೂಲ್ ವ್ಯಾನಿಗೆ ಹೋಗ್ತಾನೆ. ಅವ್ನು ಹೋಗೋಷ್ಟರಲ್ಲಿ ತಿಂಡಿ ಮಾಡಿಕೊಟ್ಟು, ನಾನೇನು ಉಪವಾಸ ಇದ್ದೆ, ಒಟ್ಟು ತಿಂಡಿ ತಿಂದಿರಲಿಲ್ಲ. ಇನ್ನು ಇರ್ತಕ್ಕಂಥ ಹೂವೆಲ್ಲ ಕಟ್ಟಿಕೊಟ್ಟೆ. ನಮ್ಮ ಅಪ್ಪಾಜಿ ತಗೊಂಡೋಗಿ ಮಾರ್ಕೊಂಡು ಬಂದರು. ಅದಾದಮೇಲೆ ಸಂಜೆ ಎಲ್ಲ ಒಂದು 3 ಗಂಟೆ ಟೈಮಲ್ಲಿ ತೋಟದ ಹತ್ರ ಹೋಗೋಣ ಅಂತಂದು ಹೊರಟ್ವಿ. ನಮ್ಮ ಅಪ್ಪಾಜಿಗೆ ಹಪ್ಳದ ಹಿಟ್ಟು ಹಾಕಿಸ್ಕೊಂಡು ಬರೋಗು ಮಿಲ್ ಮಾಡಿಸ್ಕೊಂಡು ಬಾ ಅಂತ ಕಳಿಸಿ ನಾವು ತೋಟಕ್ಕೆ ಬಂದ್ವಿ. ಹಾಗೆಯೇ ನನ್ನ ಮಕ್ಕಳು, ನಮ್ಮಮ್ಮ ಅವರೆಲ್ಲ ಹೂವು ಬಿಡಿಸಿದ್ರು. ನಾನು ಬಿಡಿಸ್ಕೊಳ್ಳೋಣ ಕಾಕಟ ಮಗ್ಗು ಅಂತ ಅಂದ್ಕೊಂಡಿದ್ದೆ. ನಾವೇ ಬಿಡಿಸ್ತೀವಿ ಅಂತ ಬಿಡಿಸಿದ್ರು. ಹಾಗಾಗಿ ಈಗ ನಾವಿಲ್ಲಿ ನಿಂತಿದ್ದೀವಲ್ಲ, ಇಲ್ಲಿಂದ ಇತ್ತು ಕೆಳಗಡೆ ತೋಟ ಇತ್ತು ನಮ್ಮ ಅಪ್ಪಾಜಿರ್ದು, ತೆಂಗಿನ ತೋಟ. ಮೇಲ್ಗಡೆ ಎಲ್ಲ ಬೀಳಿತ್ತು. ಆ ಬೀಳಿಗೆ ಮೊದಲೆಲ್ಲ ನಮ್ಮ ಅಪ್ಪಾಜಿರು ಕಡಲೆ ಗಿಡ ಹಾಕಿ ಬೆಳೆಯೋರು ಕಡಲೆಕಾಯಿನ. ಹಾಗೆಯೇ ಒಂದು ಎಳ್ನೀರು ಕೊಚ್ಕೊಟ್ಟಿತ್ತು ನಮ್ಮ ಅಪ್ಪಾಜಿ. ನನ್ನ ಮಗಳು ತಿಂತ ಕೂತ್ಕೊಂಡಿದ್ಲು. ಮಗು ಕೂಡ ಎಲ್ಲ ಬಿಡಿಸಿದ್ದಾಯಿತು. ಮನೆ ಹತ್ರ ಹೋಗೋಣ ಅಂತ ಅಂದು ಹೊರಟ್ವಿ.
ನಮ್ಮಮ್ಮ ಒಂದು ಸ್ವಲ್ಪ ಹಪ್ಳ ಮಾಡೋದಕ್ಕೆ ಅಂತ ಅಲ್ಲಿ ಸೌದೆ ಇತ್ತು ತಗೊಳ್ತೀನಿ ಬರ್ರಿ ಅಂತು. ಹಾಗೆಯೇ ಇದೊಂದು ಹಲಸಿನ ಮರ ಕಟ್ಸಿದ್ರು, 3 ಇದ್ವು ಹಲಸಿನ ಮರ, ಅದರಲ್ಲಿ 2 ಹಲಸಿನ ಮರ ಕಟ್ಸಾಕಿದ್ರು ನಮ್ಮ ಅಪ್ಪಾಜಿ. ಯಾಕೆಂದರೆ ಅಡಿಕೆ ಗಿಡ ತೆಂಗಿನ ಗಿಡಕ್ಕೆಲ್ಲ ಸಿಕ್ಕಾಬಟ್ಟೆ ಅದು ನೆರಳು ಮರೆಸಲಾಗುತ್ತೆ ಅಂತ ಅಂದು ಕಟ್ಸಾಕಿದ್ರು. ಈ ಕಾಕಟ ಗಿಡ ಇದ್ದಾವಲ್ಲ, ಈ ಬದಿನಿಂದ ಮೇಲ್ಗಡೆಗೆ ತೋಟ ಇರಲಿಲ್ಲ ಮೊದಲು ನಾವು ಚಿಕ್ಕ ಹುಡುಗರಲ್ಲಿ. ನಮ್ಮ ಅಪ್ಪಾಜಿ ಮೇಲ್ಗಡೆಗೆಲ್ಲ ತೆಂಗಿನ ಗಿಡ ಇಟ್ಟು ಅಡಿಕೆ ಗಿಡಗಳು ಇಟ್ಟು ಇವಾಗ ಮಾಡಿದ್ದಾರೆ. ಮೊದಲೆಲ್ಲ ಅದಕ್ಕೆ ಕಡಲೆ ಗಿಡ ಹಾಕೋರು. ನಾನು ಒಂದು 6, 7, 8ನೇ ಕ್ಲಾಸು SLCಗೆ ಹೋಗೋವರೆಗೂ ಅದು ಸ್ವಲ್ಪ SLCಗೆ ಹೋಗೋ ಅಷ್ಟರಲ್ಲಿ ತೆಂಗಿನ ಗಿಡ ಇಟ್ಟರು. ಅದಕ್ಕೆ ಮುಂಚೆ ಎಲ್ಲ ಬೀಳಿತ್ತು. ಇನ್ನೊಂದು ಹೊಲ ಆ ಕಡೆಯಲ್ಲಿದೆ, ಅದಕ್ಕೂ ಕಡಲೆ ಗಿಡ ಎಲ್ಲ ಹಾಕೋರು. ಇವಾಗ ಅದಕ್ಕೂ ಎಲ್ಲ ತೆಂಗಿನ ತೋಟ ಮಾಡಿದ್ದಾರೆ ನೋಡಿ. ಇದೊಂದೇ ಒಂದು ಹಲಸಿನ ಮರನ ಬಿಟ್ಕೊಂಡಿದ್ದಾರೆ ನಮ್ಮ ಅಪ್ಪಾಜಿ. ಯಾಕಂದರೆ ನಾವು ಹೋಗ್ತಾ ಬರ್ತಾ ಇರ್ತೀವಿ ಮನೆಯಲ್ಲಿ ತಿನ್ನೋದಕ್ಕೆ ಇರಲಿ ಅಂತ ಅಂದು ಒಂದು ಗಿಡ ಮಾತ್ರ ಬಿಟ್ಕೊಂಡಿದ್ದಾರೆ. ಇನ್ನೆರಡು ಗಿಡ ಹಲಸಿನ ಮರ ಕಟ್ಸ್ಬಿಟ್ರು. ಸಖತ್ತು ದೊಡ್ಡ ಉದ್ದ ಮರಗಳಾಗ್ಬಿಟ್ಟಿದ್ವು. ಅವು ಹಲಸಿನ ಹಣ್ಣು ಬಿಡ್ತಿದ್ದು ಕಡಿಮೆನೇ, ಒಂದು ಮರಕ್ಕೆ 3, 4 ಇಷ್ಟು ಬಿಡವು. ಹಾಗಾಗಿ ಎಲ್ಲ ಕಟ್ಸಾಕಿದ್ರು. ಹಾಗೆಯೇ ನಾನು ಒಂದು ಹಲಸಿನ ಮುಸ್ಕು ಊರಿಗೆ ಬರುವ ತಗೊಂಡು ಬರಮ್ಮ ಅಂತ ಹೇಳಿದೆ ನಮ್ಮಮ್ಮರಿಗೆ. ನಾನು ಇಲ್ಲೇ ಇದ್ದರೆ ಇನ್ನೊಂದು 2 ದಿನ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮನೆ ಹತ್ರ ಮತ್ತು ಚಿಕ್ಕವ್ರು ಸ್ಕೂಲ್ಗೆ ಹೋಗೋರೆಲ್ಲ ಇದ್ರಲ್ಲ, ಹಾಗಾಗಿ ಇರೋದಕ್ಕಾಗಲ್ಲ ಅಂತಂದು ಆ ಮುಸ್ಕೆ ಯಾವಾದರೂ ಇದ್ದರೆ ತಗೊಂಡು ಬರ್ರಿ ಅಂತ ಹೇಳಿದ್ದೀನಿ ಅಮ್ಮರಿಗೆ. ತಗೊಂಡು ಬರೋದಕ್ಕೆ ಹೇಳಿದ್ನಲ್ಲ, ಅವರು ಬರೋವಾಗ ತಗೊಂಡು ಬರ್ತಾರೆ. ಹಾಗೆಯೇ ನೋಡಿ ಮಕ್ಕಳು, ಒಬ್ಬಳು ಅಲ್ಲಿ ಬರ್ತಾ ಇದ್ದಾಳೆ, ಇನ್ನೊಬ್ಳು ಇನ್ನೂ ಮನೆ ಹತ್ರ ಓಡಾಡ್ತಾ ಇದ್ದಾಳೆ. ನಾನು ಇಲ್ಲಿ ಬಂದೆ. ಹಾಗೆಯೇ ಇಲ್ಲೊಂದು ಗೇಟ್ ವಾಲ್ ಇತ್ತು. ಆ ಗೇಟ್ ವಾಲಲ್ಲಿ ನೀರೆಲ್ಲ ಮೋಟ್ರ್ ಓಡ್ತಾ ಇತ್ತು. ಹಾಗಾಗಿ ನೀರೆಲ್ಲ ಅಲ್ಲಿ ಬಿದ್ದುಬಿಟ್ಟು ನೆಲ ಎಲ್ಲ ನೆಂದಿತ್ತು. ನಮ್ಮ ಅಪ್ಪಾಜಿ ತೋಟಕ್ಕೆ ನೀರು ಕಟ್ತಾರೆ. ಆ ಕಡೆ ಒಂದು ಅಡಿಕೆ ಗಿಡ ಐತೆ, ಒಂದು 500 ಗಿಡದ್ದೇನೋ ಐತೆ ಅಲ್ಲಿ. ಆ ರೋಡಿಂದ ಆ ಕಡೆ ಈ ಕಡೆ ನಮ್ಮ ಅಪ್ಪಾಜಿರಿಗೆ ಜಮೀನು ಭಾಗ ಬಂದಿರೋದು. ಹಾಗಾಗಿ ನಮ್ಮ ಅಮ್ಮ ನೋಡಿ ಇಲ್ಲಿ ಒಂದು ಸ್ವಲ್ಪ ಸೌದೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಹಪ್ಳ ಮಾಡೋದಕ್ಕೆ ಅಂತಂದು, ಒಲೆಯಲ್ಲಿ ಮುದ್ದೆ ಮಾಡ್ಕೊಳ್ಳೋದಕ್ಕೆ ಅಂತಂದು ಸೌದೆ ತಗೊಂಡಿದ್ದಾರೆ. ಹಾಗೆಯೇ ಹೊರಟ್ವಿ ನಾವು. ಮೊಗ್ಗೆಲ್ಲ ಬಿಡಿಸ್ಕೊಂಡು ಅಮ್ಮ, ನಾನು, ನನ್ನಿಬ್ಬರು ಮಕ್ಕಳು ನೋಡ್ರಿ. ಮಗ್ಗು ಕಾಕಟ ಮಗ್ಗು ಕೈಯಲ್ಲಿ ಇಟ್ಕೊಂಡಿದ್ದಾಳೆ. ನನ್ನನ್ನು ವೀಡಿಯೋ ಮಾಡಬೇಡ ಕಣಮ್ಮ ಅಂದ್ಲು. ಏನಾಗಲ್ಲ ನಡಿ ಅಂತ ಅಂದೆ. ಹಾಗಾಗಿ ಅವ್ರು ಮುಂದೆ ಹೋಗ್ತಾಯಿದ್ರು, ನಾನು ಹಿಂದೆ ಬರ್ತಾಯಿದ್ದೆ. ಮನೆ ಹತ್ರ ಬಂದ್ವಿ. ಅಪ್ಪಾಜಿ ಕೂಡ ಅಷ್ಟೊತ್ತಿಗೆ ಅಕ್ಕಿ ಇಟ್ಟು ಆಮೇಲೆ ಮಾಡಿಸ್ಕೊಂಬಂದಿಟ್ಟು ಅವರು ತೋಟಕ್ಕೆ ಬಂದರು. ಹಾಗಾಗಿ ನಾವು ಮನೆ ಹತ್ರ ಬಂದಮೇಲೆ ಇಲ್ಲಷ್ಟೊತ್ತು ಕೂತ್ಕೊಂಡು ಅದಾದಮೇಲೆ ಒಳಗಡೆ ಹೋದ್ವಿ. ನೋಡಿ ಮಗ್ಗು, ಇಷ್ಟು ಮಗ್ಗು ಬಂದಿದೆ. ಇದರಲ್ಲಿ ಸುಮಾರು ಒಂದು 10-15 ಮಾರು ಹೂವು ಆಗುತ್ತೆ. ಅಪ್ಪಾಜಿ ಬೆಳಗಿನ ಜಾವಕ್ಕೆ ಹೋಗಿ ತಗೊಂಡೋಗಿ ಮಾರ್ಕೊಂಡು ಬರ್ತಾರೆ. ಅದಾದಮೇಲೆ ಹಾಗೆಯೇ ಅಮ್ಮ ಹಿಟ್ಟೆಲ್ಲ ಜರಡಿ ಮಾಡ್ತಾಯಿದ್ರು ಹಪ್ಳ ಮಾಡೋದಕ್ಕೆ ಅಂತಂದು. ಹಪ್ಳದ ಮುದ್ದೆ ಮಾಡಿ ಇವಾಗ ಒಬ್ಬರೊಬ್ಬರು ನಮ್ಮಮ್ಮ ಉಂಡೆ ಹಾಕ್ಕೊಡ್ತಾಯಿತ್ತು. ನನ್ನ ಮಗಳು ಒಬ್ಬಳು ಹಪ್ಳ ಪ್ರೆಸ್ ಮಾಡಿಕೊಡ್ತಿದ್ಲು. ನಾನು ಹಪ್ಳ ಎಲ್ಲ ಒಣಗೋದಕ್ಕೆ ಒಂದು ಸೀರೆ ಹಾಕಿತ್ತು. ಸೀರೆ ಮೇಲೆ ಹಪ್ಳ ಒಣಗೋದಕ್ಕೆ ಹಾಕ್ತಾಯಿದ್ದೆ. ಹಾಗಾಗಿ ನಾವು ಈಗ ನಮ್ಮ ಮಕ್ಕಳಿಗಿದ್ದಾರಲ್ಲ, ಇವರು ಚಿಕ್ಕವರು. ನನ್ನ ದೊಡ್ಡ ಮಗಳು ಚಿಕ್ಕವಳಿದ್ದಾಗಲಿಂದಲೂ ನಮ್ಮ ಅಪ್ಪಾಜಿ ಹೂವು ಮಾರ್ಕೊಂಡು ಬರುತ್ತೆ, ಅಮ್ಮ ಬಿಡಿಸ್ತಾರೆ. ನಾನು ಅಮ್ಮ ಅವಾಗಿರಿವಲ್ಲ, ನಾನು ಅಮ್ಮ ಕಟ್ಕೊಡಿವು. ಇವಾಗ ಅಮ್ಮನೇ ಕಟ್ಕೊಡ್ತಾರೆ. ಹಾಗಾಗಿ ನಮ್ಮ ಅಪ್ಪಾಜಿ ತಗೊಂಡೋಗಿ ಮಾರ್ಕೊಂಡು ಬರ್ತಾರೆ. ಸುಮಾರು ನಮ್ಮ ಮಕ್ಕಳು ಸಣ್ಣವರಿದ್ದಾಗ ಹೂವಿಂದಲೇ ಎಷ್ಟೋ ನಮ್ಮ ಜೀವನ ನಡೆದೈತೆ ಅಂತ ಹೇಳ್ಬೋದು. ಇವತ್ತೇನು ನನ್ನ ತಮ್ಮ ಹೇಳ್ತಾನೆ, ಆ ಹೂವು ತಗೊಂಡೋಗಿ ಮಾರ್ಕೊಂಡು ಬರೋದಕ್ಕಾಗಲ್ಲ ನಿನಗೆ. ಸುಮಾರು 20 ವರ್ಷದಿಂದಲೂ ಹೂವಿನ ವ್ಯಾಪಾರ ಮಾಡುತ್ತೆ ನಮ್ಮ ಅಪ್ಪಾಜಿ. ನಮ್ಮದ್ರಲ್ಲೇ ಬಿಡೋದ್ರಿಂದ ಅವರೇ ಬಿಡಿಸಿ ನಮ್ಮಮ್ಮ ಕಟ್ಕೊಡ್ತಾರೆ. ನಾವಿದ್ರೆ ನಾವು ಕಟ್ಕೊಡ್ತೀವಿ. ತಗೊಂಡೋಗಿ ನಮ್ಮ ಅಪ್ಪಾಜಿ ಮಾರ್ಕೊಂಡು ಬರುತ್ತೆ. ಮೊದಲು ಅಂದರೆ ಸೈಕಲ್ ಇರೋದು, ಸೈಕಲಲ್ಲಿ ತಗೊಂಡೋಗಿ ಆಗಲೋಡಿ ಊರೊಳಗೆಲ್ಲ ಸೈಕಲಲ್ಲಿ ಹೋಗಿ ಮಾರ್ಕೊಂಡು ಬರೋದು. ಇವಾಗ ನಡ್ಕೊಂಡು ಹೋಗ್ಬೇಕು. ಹಾಗಾಗಿ ನನ್ನ ತಮ್ಮ ತುಂಬಾ ಹಿಂಸೆ ಆಗುತ್ತೆ. ಜಾಸ್ತಿ ಮಗ್ಗು ಬರೋವು. ಸುಮಾರು ಹೊಲದೊಳಗೇನು ಹಾಕಿರಲಿಲ್ಲ, ಬರೀ ಬದಿನಲ್ಲಿರೋರಲ್ಲೇ ಸಿಕ್ಕಾಪಟ್ಟೆ ಹೂವು ಬರೋವು. ಹಾಗಾಗಿ 1-2 ಬದಿನಲ್ಲಿರೋ ಹೂವು ಎಲ್ಲ ತೆಗೆಸ್ಬಿಟ್ಟ ಗಿಡಗಳನ್ನ ನನ್ನ ತಮ್ಮ. ಹಾಗಾಗಿ ಈಗ ಇರೋ ಗಿಡದಲ್ಲೇ ಇಷ್ಟಿಷ್ಟೊಂದು ಹೂವು ಬರುತ್ತೆ ನೋಡಿ. ಬೆಳಗ್ಗೆ ಇನ್ನು ಇರ್ತಕ್ಕಂಥ ಹೂವು ಎಲ್ಲ ಕಟ್ಟಿಟ್ಟು ನಾವು ನಮ್ಮಮ್ಮ ಮತ್ತೆ ಹೋಗಿ ತೋಟಕ್ಕೆ ಹೋಗಿ ಮಗ್ಗು ಬಿಡಿಸ್ಕೊಂಬಂದರು. ಇವತ್ತು ನಾನೇನಪ್ಪ ಅಂದರೆ ಸೋಮವಾರ 6:30ಗೆ ನಾವು ಊರಿಗೆ ಹೋದ್ವಿ. ಆ ಸೋಮವಾರ ಯಾವುದೇ ವಿಡಿಯೋ ಮಾಡ್ಕೊಳ್ಳಿಲ್ಲ, ಬರೀ ಹೂವು ಒಂದು ಕಟ್ಟಿದ್ವಿ. ನಾನು ಅಷ್ಟೇ ಏನೂ ಕೆಲಸ ಮಾಡಲಿಲ್ಲ.
ಅಮ್ಮ ಇನ್ನೇನು ಸಾಂಬಾರು ಇದ್ದದಕ್ಕೆ ಅನ್ನ ಮಾಡಿದ್ರಲ್ಲ, ಹಾಗಾಗಿ ಹೂವು ಕಟ್ಟಿದ್ದು ಅದಷ್ಟು ವೀಡಿಯೋ. ಹಾಗೆಯೇ ಮಂಗಳವಾರ ಬುಧವಾರದ ವೀಡಿಯೋ 2-3 ದಿನದ ವೀಡಿಯೋನು ಈ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ. ಹಾಗಾಗಿ ಇದು ಇನ್ನು ಬುಧವಾರ ಸ್ವಲ್ಪ ಹೂವು ಇತ್ತು, ಕಟ್ಟಿಕ್ಬಿಟ್ಟು ಹೋಗಿ ಮಗ್ ಬಿಡಿಸ್ಕೊಂಬರ್ತೀನಿ ನಾನು, ನೀವು ಮನೆ ಹತ್ರನೇ ಇರ್ರಿ ಅಂತ ಹೇಳ್ತಾಯಿದ್ರು ಅಮ್ಮ. ಹಾಗಾಗಿ ಇನ್ನೇನು ಹಪ್ಳ ಇಟ್ಟಿದ್ದು, ಬಿಸಿಲು ಕೂಡ ಅಷ್ಟೊಂದೇನು ಬಿಸಿಲು ಹತ್ತಿರಲಿಲ್ಲ. ಅದು ಚೆನ್ನಾಗಿ ಬಿಸಿಲು ಬಂದಿದ್ದರೆ ಹಪ್ಳ ಕೂಡ ಚೆನ್ನಾಗಿ ಒಣಕೊಳೋದು. ಹಾಗಾಗಿ ಈಗ ಮಕ್ಕಳನ್ನ ಬಿಟ್ಟು ನೈಟು ಹೋಗೋಣ ಊರಿಗೆ ಅಂದ್ಕೊಂಡಿದ್ದೆ ನಾನು. ನನ್ನ ದೊಡ್ಡ ಮಗಳು ಅವ್ರ ಯಜಮಾನ್ರು, ಇನ್ನೂ 2 ಮಕ್ಕಳಿರೋರು ಸಂಜೆ ಬರ್ತಾರೆ. ಹಾಗಾಗಿ ಹೋಗೋಣ ಅಂತ ಅಂದು ಹೊರಟಿದ್ದೆ. ಅವಾಗ ಅಮ್ಮ ಹೇಳ್ತಾಯಿದ್ರು, ನಾನು ಬರೋವಾಗ ತಗೊಂಡು ಬರ್ತಿದ್ದೀನಿ ಬಿಡು ಅಕ್ಕಿ ಹಿಟ್ಟು, ಹಪ್ಳದ ಹಿಟ್ಟು, ಹಪ್ಳ ಮಾಡಿದ್ರೆ ಆಗುತ್ತಲ್ಲೇ ಅಂತಂದರು. ನಾವು ಹೋಗೋಣ ಅಂತ ಅಂದು ಹೊರಟಿದ್ವು. ಚಿಕನ್ ಮಾಡಿದ್ರು, ಊಟ ಮಾಡಿಕೊಂಡು ಕೇಕ್ ತಗೊಂಡು ಬಂದಿದ್ರು, ಕಟ್ ಮಾಡಿ ಹೋಗೋಣ ಅಂತ ಹೊರಟಿದ್ವಿ. ರಾತ್ರಿ 12 ಗಂಟೆ ಕೇಕ್ ಕಟ್ ಮಾಡಿದ್ಮೇಲೆ ನಾವು ಉಳಿಯಾರಿಗೆ ಬಂದ್ವು. ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ವೀಡಿಯೋಸ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.